ಕಳೆದ ಕ್ಲಾಸ್ನಲ್ಲಿ ನಾವು ಒಂದೇ ಜಿಯೋಗ್ರಫಿ ಒಂದೇ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡಿದ್ದು, ಇಂಡಿಯನ್ ಜಿಯೋಗ್ರಫಿ ಸಂಬಂಧಪಟ್ಟಂತೆ. ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಚಾಪ್ಟರ್ ಯಾವುದು ಅಂತಂದ್ರೆ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳು, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಗುರುತಿಸ್ತೀವಿ. ಭಾರತದ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಪ್ರಾಕೃತಿಕ ಲಕ್ಷಣಗಳು. ಹಾಗಾದ್ರೆ ಭಾರತ ದೇಶವನ್ನ ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ? ಅತಿ ಮುಖ್ಯವಾಗಿ ಯಾರು ಹೇಳ್ತಾರೆ? ಭಾರತ ದೇಶವನ್ನ ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ? 3 ಭಾಗಗಳನ್ನಾಗಿ, 4 ಭಾಗಗಳನ್ನಾಗಿ, 5 ಭಾಗಗಳನ್ನಾಗಿ, ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಭಾರತ ದೇಶವನ್ನು ಪ್ರಾಕೃತಿಕವಾಗಿ? ಸುಮಾರು 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅತಿ ಮುಖ್ಯವಾಗಿ 4 ಭಾಗಗಳು. ಅಧ್ಯಾಯ 2 ಭಾರತದ ಪ್ರಾಕೃತಿಕ ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನ ಅತ್ಯಂತ ಮುಖ್ಯವಾಗಿ 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. 4 ಭಾಗಗಳು ಯಾವುವು? ನಂಬರ್ 1, ಉತ್ತರದ ಪರ್ವತಗಳು. ಉತ್ತರದಲ್ಲಿ ಕಂಡುಬರುವಂತ ಎತ್ತರವಾಗಿರುವಂತ ಪರ್ವತಗಳು 1. ಎರಡನೇದ್ದು ಯಾವುದು? ನಂಬರ್ 2, ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನ ಒಂದದ್ದು ಉತ್ತರದ ಪರ್ವತಗಳು, ಉತ್ತರದಲ್ಲಿ ಕಂಡುಬರುವಂತ ಎತ್ತರದ ಪರ್ವತಗಳು. ಎರಡನೇದ್ದು ಉತ್ತರದ ಮಹಾಮೈದಾನ. ನಂಬರ್ 3, ಮೂರನೇದ್ದು ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ. ನೆಕ್ಸ್ಟ್ ಒನ್, ಕರಾವಳಿಯ ಮೈದಾನ. ಕರಾವಳಿಯ ಮೈದಾನ ಪ್ಲಸ್ ದ್ವೀಪಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಪ್ರಮುಖವಾಗಿ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಎತ್ತರದಲ್ಲಿ ಉತ್ತರದ ಪರ್ವತಗಳು ಅಥವಾ ಉತ್ತರದಲ್ಲಿ ಕಂಡುಬರುವಂತ ಎತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿಯ ಮೈದಾನ ಮತ್ತು ದ್ವೀಪಗಳು. ಇವುಗಳನ್ನ ನಾವು 4 ಭಾಗ. ಅವುಗಳಲ್ಲಿ ಒಂದೊಂದು ಭಾಗಗಳನ್ನ ಇದರ ಮತ್ತೆ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂತಂದ್ರೆ ಮತ್ತೆ 3 ಭಾಗಗಳನ್ನಾಗಿ ಇದರ ವಿಂಗಡಿಸ್ತೀವಿ. ಉತ್ತರದ ಮಹಾಮೈದಾನವನ್ನ ಮತ್ತೆ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ? ಇದರ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಪರ್ಯಾಯ ಪ್ರಸ್ಥಭೂಮಿ ಇದೆ, ಪರ್ಯಾಯ ಪ್ರಸ್ಥಭೂಮಿಯನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದ್ರೆ ಇಲ್ಲಿ ಮತ್ತೆ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಕರಾವಳಿಯ ಮೈದಾನ ಮತ್ತು ದ್ವೀಪಗಳನ್ನ ಮತ್ತೆ ಇದನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಎಲ್ಲ 3 ಪ್ರಾಕೃತಿಕ ಲಕ್ಷಣಗಳನ್ನ, ಭಾರತದ ಪ್ರಾಕೃತಿಕ ಅಂಶಗಳನ್ನ ಗಮನಿಸಿದಾಗ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂತಂದ್ರೆ ಮುಖ್ಯವಾಗಿ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಮತ್ತೆ ಅದರ ಸಬ್ ಡಿವಿಷನ್ಗಳು ಬರ್ತವೆ. ಎತ್ತರದ ಪರ್ವತಗಳಲ್ಲಿ 3 ಭಾಗ, ಉತ್ತರದ ಮಹಾಮೈದಾನದಲ್ಲಿ 3 ಭಾಗ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ 3 ಭಾಗ, ಕರಾವಳಿಯ ಮೈದಾನ ಮತ್ತು ದ್ವೀಪಗಳಲ್ಲಿ 3 ಭಾಗ. ಕರಾವಳಿಯ ಮೈದಾನ ದ್ವೀಪಗಳಲ್ಲಿ 3 ಭಾಗ ಯಾವುದು ಅಂತಂದ್ರ
ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ದ್ವೀಪಗಳು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ದಕ್ಕನ ಪ್ರಸ್ಥಭೂಮಿ. ಉತ್ತರದ ಮೈದಾನದಲ್ಲಿ ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ. ಎತ್ತರದ ಪರ್ವತಗಳನ್ನ ಮತ್ತೆ 3 ಭಾಗ ಮಾಡ್ತೀವಿ. ಒಂದು ಹಿಮಾಲಯ ಪರ್ವತಗಳು, ಮತ್ತೆ ಹೊರ ಹಿಮಾಲಯ, ಮತ್ತೆ ಈಶಾನ್ಯ ಬೆಟ್ಟಗಳು ಅಂತ ನೋಡ್ತೀವಿ. ಪ್ರಮುಖವಾಗಿ ಎಷ್ಟು ಭಾಗಗಳು ಅಂತಂದ್ರ 4 ಭಾಗ. 4ರ ಮತ್ತು ಸಬ್ ಡಿವಿಷನ್ಗಳನ್ನ ನೋಡ್ತೀವಿ. ಒಂದಂದ್ರ ಮತ್ 3 ಭಾಗ. ಅದರ 1ನೇ ಭಾಗ ನೋಡಿ, ನಾರ್ದರ್ನ್ ಮೌಂಟೇನ್ಸ್ ಅಂತ ಕರಿತೀವಿ. ನಾರ್ದರ್ನ್ ಮೌಂಟೇನ್ಸ್. ನಾರ್ದರ್ನ್ ಮೌಂಟೇನ್ಸ್. ನಾರ್ದರ್ನ್ ಮೌಂಟೇನ್ಸ್ ಅಂದ್ರೆ ಏನು? ಉತ್ತರದ ಪರ್ವತಗಳು ಅಂತ ಅರ್ಥ. ನಾರ್ದರ್ನ್ ಮೌಂಟೇನ್ಸ್ ಅಂದ್ರೆ ಏನು? ಉತ್ತರದ ಪರ್ವತಗಳು. ಈ ಉತ್ತರದ ಪರ್ವತಗಳಲ್ಲಿ 1ನೇದ್ದು ಯಾವುದು? ಹಿಮಾಲಯ. ನಂಬರ್ 2 ಹೊರ ಹಿಮಾಲಯ. ನಂಬರ್ 3 ಈಶಾನ್ಯ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳಂದ್ರು ಒಂದೇ, ಪೂರ್ವಾಂಚಲ ಬೆಟ್ಟಗಳಂದ್ರು ಒಂದೇ. ಈಶಾನ್ಯ ಬೆಟ್ಟಗಳಿಗಿರುವ ಇನ್ನೊಂದು ಹೆಸರೇ ಪೂರ್ವಾಂಚಲ ಬೆಟ್ಟಗಳು. ಹೊರ ಹಿಮಾಲಯ, ಹಿಮಾಲಯ, ಈಶಾನ್ಯ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳಿಗಿರುವ ಇನ್ನೊಂದು ಹೆಸರೇ ಪೂರ್ವಾಂಚಲ ಬೆಟ್ಟಗಳು ಅಂತ ಅರ್ಥ. ಸಪ್ತ ಸಹೋದರಿಯ ರಾಜ್ಯಗಳು ಆ ಭಾಗದಲ್ಲಿ ಹಂಚಿಕೆಯಾಗ್ಯಾವ. ಹೊರ ಹಿಮಾಲಯವನ್ನು ತೆಗೆದುಕೊಂಡಾಗ ಹಿಮಾಲಯ ಪರ್ವತಗಳ ಹೊರಗಿನ ಭಾಗ ಅಂತ ನೋಡ್ತೀವಿ ನಾವು. ಹಿಮಾಲಯ ಪರ್ವತಗಳ ಹೊರಗಿನ ಭಾಗವನ್ನು ಹೊರ ಹಿಮಾಲಯ ಅಂತ ಹೇಳಿ ಗುರುತಿಸ್ತೀವಿ. ಅದರ 1ನೇದ್ದು ಯಾವ್ದಂದ್ರೆ ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಾಸ್ಕರ ಶ್ರೇಣಿ ಅಂತ ನೋಡ್ತೀವಿ. ಇವು 3 ಭಾಗಗಳು. ಹೊರ ಹಿಮಾಲಯ ಅಂದ ತಕ್ಷಣ ಹಿಮಾಲಯದ ಹಿಂದಿನ ಬೆಟ್ಟಗಳು, ಹಿಮಾಲಯದ ಹೊರಗಿನ ಬೆಟ್ಟಗಳನ್ನ ಹೊರ ಹಿಮಾಲಯ ಅಂತ ಗುರುತಿಸ್ತೀವಿ. ಹಿಮಾಲಯದ ಹಿಂದಿನ ಬೆಟ್ಟಗಳನ್ನೇ ಹೊರ ಹಿಮಾಲಯ. ಹೊರ ಹಿಮಾಲಯದಲ್ಲಿ ಏನೇನದವ? ಹೊರ ಹಿಮಾಲಯದಲ್ಲಿ ನಂಬರ್ 1 ಕಾರಾಕೋರಂ ಶ್ರೇಣಿ ಇದೆ. ನಂಬರ್ 2 ಲಡಾಖ್ ಶ್ರೇಣಿ ಇದೆ. ನಂಬರ್ 3 ಕಾರಾಕೋರಂ ಶ್ರೇಣಿ ಇದೆ, ಲಡಾಖ್ ಶ್ರೇಣಿ ಇದೆ. ಸಿಯಾಚಿನ್ ಎಂಬ ಯುದ್ಧ ಭೂಮಿ ಇದೆ.
ಸಿಯಾಚಿನ್ ಎಂಬ ಯುದ್ಧ ಭೂಮಿಯನ್ನು ನೋಡ್ತೀವಿ ಇಲ್ಲಿ. ಲಡಾಖ್ ಶ್ರೇಣಿ ಇದೆ, ಕಾರಾಕೋರಂ ಶ್ರೇಣಿ ಇದೆ, ಮತ್ತೇನಿದೆ, ಕೈಲಾಸ ಪರ್ವತ ಇದೆ. ಕೈಲಾಸ ಪರ್ವತ, ಸಿಂಧೂ ನದಿ ಹುಟ್ಟುವ ಭಾಗ ಯಾವುದು? ಯಾವ ಭಾಗದಲ್ಲಿ ಸಿಂಧೂ ನದಿ ಜನ್ಮ ತಾಳುತ್ತದೆ? ಸಿಂಧೂ ನದಿ ಜನ್ಮ ತಾಳುವ ಭಾಗ ಯಾವುದಂದ್ರೆ ಕೈಲಾಸ ಪರ್ವತ ನೋಡಿ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಸಿಂಗೆ ಕಬಾಬ್, ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುವ ನದಿ ಯಾವುದಂದ್ರ ಸಿಂಧೂ ನದಿ. ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಸಿಯಾಚಿನ್ ಯುದ್ಧ ಭೂಮಿ ನೋಡಿ. ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಸಿಯಾಚಿನ್ ಯುದ್ಧ ಭೂಮಿ, ಕೈಲಾಸ ಪರ್ವತ ಇವೆಲ್ಲ ಎಲ್ಲಿದಾವಂದ್ರೆ ಹೊರ ಹಿಮಾಲಯದಲ್ಲಿ ನೋಡಕ್ ಸಾಧ್ಯ ಇದೆ ನೋಡಿ. ಹಿಮಾಲಯದ ಹೊರಗಿನ ಬೆಟ್ಟಗಳನ್ನ ಹೊರ ಹಿಮಾಲಯ, ಹಿಮಾಲಯದ ಆಚೆಯ ಬೆಟ್ಟಗಳು ಅಂತ ಕರೀತಾರೆ. ಹಿಮಾಲಯ ಆಚಿನ ಬೆಟ್ಟಗಳನ್ನು ಹೊರ ಹಿಮಾಲಯ. ಹಾಗಾದ್ರೆ ಕಾರಾಕೋರಂ ಶ್ರೇಣಿಯ ವೈಶಿಷ್ಟ್ಯ ಏನು? ಶ್ರೇಣಿಯನ್ನು ಏನಂತ ಕರಿತಿದ್ರು ಅಂತಂದ್ರ ಕಾರಾಕೋರಂ ಶ್ರೇಣಿಯನ್ನ ಪ್ರಾಚೀನ ಕಾಲದಲ್ಲಿ ಕೃಷ್ಣಗಿರಿಯ ಪರ್ವತ ಅಂತ ಕರೀತಿದ್ರು. ಕಾರಾಕೋರಂ ಶ್ರೇಣಿಯನ್ನ ಪ್ರಾಚೀನ ಕಾಲದಲ್ಲಿ ಕೃಷ್ಣಗಿರಿಯ ಪರ್ವತ ಎಂದು ಕರೆಯುತ್ತಿದ್ದರು. ಇಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿ ಅನೇಕ ಪರ್ವತಗಳನ್ನು ನೋಡ್ತೀವಿ. ಕಾರಾಕೋರಂ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಕರೀತಾರೆ. ಬ್ಯಾಕ್ಬೋನ್ ಆಫ್ ಏಷಿಯನ್ ಕಾಂಟಿನೆಂಟ್. ಕಾರಾಕೋರಂ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಈ ಕಾರಾಕೋರಂ ಶ್ರೇಣಿಯ ಪ್ರಾಚೀನ ಹೆಸರು ಕೃಷ್ಣಗಿರಿಯ ಪರ್ವತವಾಗಿದೆ. ಕಾರಾಕೋರಂ ಶ್ರೇಣಿಯಲ್ಲಿ ಅನೇಕ ಪರ್ವತಗಳನ್ನು ನೋಡ್ತೀವಿ. ಇಲ್ಲಿ ಕೇಟು ಅನ್ನುವಂತ ಪರ್ವತ ಇದೆ, ಮೌಂಟ್ ಹಿಡನ್ ಪೀಕ್ ಅನ್ನುವಂತ ಪರ್ವತ ನೋಡ್ತೀವಿ, ಬ್ರಾಡ್ ಪೀಕ್, ಗಾಶೇರು ಬೊಮ್ಮ, ಗಾಶೇರು ಬೊಮ್ಮ, ಬ್ರಾಡ್ ಪಿಕ್, ಹಿಡನ್ ಪಿಕ್, ಕೇಟು. ಕೇಟುಕ್ಕಿರೋ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್. ಕೇಟುಕ್ಕಿರೋ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್, ಮೌಂಟ್ ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರು ಬೊಮ್ಮ. ಇವುಗಳಲ್ಲಿ ಕೇಟು ಇದೆಯಲ್ಲ ಸುಮಾರು 8611 ಮೀಟರ್ ಎತ್ತರವಾಗಿದೆ. 8611 ಮೀಟರ್ ಎತ್ತರವಾಗಿದ್ದು ಪ್ರಪಂಚದ ಅತಿ ಎತ್ತರವಾದ ಎಷ್ಟನೇ ಶಿಖರ ಅಂತಂದ್ರೆ 2ನೇ ಶಿಖರ ನೋಡಿ. ಪ್ರಪಂಚದ ಅತಿ ಎತ್ತರವಾದ 2ನೇ ಶಿಖರ ಯಾವ್ದಂದ್ರೆ ಕೇಟು. ಕೇಟುಕ್ಕಿರೋ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರು ಒಂದೇ, ಕೇಟು ಅಂದ್ರು ಒಂದೇ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಅನೇಕ ಹಿಮನದಿಗಳು ಹರಿತವೆ. ಇಲ್ಲಿ ಅನೇಕ ಹಿಮನದಿಗಳಲ್ಲಿ ನಂಬರ್ 1 ಸಿಯಾಚಿನ್ ಅನ್ನುವಂತ ಒಂದು ಹಿಮನದಿ ಹರಿತದ.
ನಂಬರ್ 2 ಬಯೋಫ್ ಅನ್ನುವಂತ ಹಿಮನದಿ ಹರಿತದ, ಬಯೋಫ್. ನಂಬರ್ 3 ಹಿಸ್ಪಾರ್ ಅನ್ನುವಂತ ಹಿಮನದಿ ಹರಿತದ, ಹಿಸ್ಪಾರ್. ನಂಬರ್ 4 ಸಿಯಾಚಿನ್ ಆಗಿರಬಹುದು, ಬಯೋಫ್ ಆಗಿರಬಹುದು, ಹಿಸ್ಪಾರ್ ಆಗಿರಬಹುದು, ಮತ್ತೆ ಬಾಲ್ಟರ್ ಆಗಿರಬಹುದು, ಬಾಲ್ಟರ್ ಆಗಿರಬಹುದು. ಸಿಯಾಚಿನ್, ಬಯೋಫ್, ಹಿಸ್ಪಾರ್, ಬಾಲ್ಟರ್ ಇವೆಲ್ಲ ಏನು ಅಂತಂದ್ರ ಪ್ರಮುಖವಾಗಿರುವಂತ ಹಿಮನದಿಗಳು. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುವಂತ ಹಿಮನದಿಗಳು. ಸಿಯಾಚಿನ್ ಬಂದ್ಬಿಟ್ಟು 72 ಕಿಲೋಮೀಟರ್ ಉದ್ದವಾಗಿದೆ. 72 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದ ಅತಿ ಉದ್ದವಾದ ಹಿಮನದಿ ಇದು. ಪ್ರಪಂಚದ ಅತ್ಯಂತ ಉದ್ದವಾದ ಹಿಮನದಿ ಅಂತಂದ್ರ ಲ್ಯಾಂಬರ್ಟ್. ಲ್ಯಾಂಬರ್ಟ್ ಜಗತ್ತಿನ ಅತ್ಯಂತ ಉದ್ದವಾದ ಹಿಮನದಿ. ಆದರೆ ಭಾರತದ ಅತಿ ಉದ್ದವಾದ ಹಿಮನದಿ ಯಾವುದಂದ್ರ ಸಿಯಾಚಿನ್. ಹಿಮಾಲಯ, ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಮಹಾದೇವ ಬೆಟ್ಟಗಳು. ಇವುಗಳಲ್ಲಿ ಯಾವುದರ ಮೊದಲ ಹೆಸರು ತೆತಸ್ ಸಮುದ್ರವಾಗಿತ್ತು? ಇವುಗಳಲ್ಲಿ ಯಾವುದರ ಮೊದಲ ಹೆಸರು ತೆತಸ್ ಸಮುದ್ರವಾಗಿತ್ತು? ಇವುಗಳಲ್ಲಿ ಯಾವುದರ ಮೊದಲ ಹೆಸರು ತೆತಸ್ ಸಮುದ್ರವಾಗಿತ್ತು ಅಂದ್ರೆ ಹಿಮಾಲಯ ಪರ್ವತಗಳ ಮೊದಲ ಹೆಸರು ಏನಾಗಿತ್ತಂದ್ರ ತೆತಸ್ ಅನ್ನುವಂತ ಹೆಸರಿಂದ ಕರೀತಾ ಇದ್ರು. ಯಾಕಂದ್ರೆ ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು, ಪ್ಯಾಂತಲಸ್ ಎಂಬ ನೀರಿತ್ತು. ಆ ಪ್ಯಾಂಜಿಯಾ ಎಂಬ ಭೂಭಾಗ ಸೀಳಲ್ಪಟ್ಟಾಗ ಮಧ್ಯದಲ್ಲಿ ಒಂದು ಸಮುದ್ರ ನಿರ್ಮಾಣ ಆಯಿತು. ಆ ಸಮುದ್ರವೇ ತೆತಸ್ ಸಮುದ್ರ. ಆ ತೆತಸ್ ಸಮುದ್ರ ಮುಂದೆ ಏನಾಗಿ ಪರಿವರ್ತನೆಯಾಗಿದೆ ಅಂದ್ರೆ ಹಿಮಾಲಯ ಪರ್ವತವಾಗಿ ಪರಿವರ್ತನೆಯಾಗಿದೆ. ಹಿಮಾಲಯ ಪರ್ವತಗಳು, ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಮಹಾದೇವ ಬೆಟ್ಟಗಳು. ದಿಲ್ವಾರ್ ದೇವಾಲಯಗಳು ಈ ಕೆಳಗಿನ ಯಾವ ಬೆಟ್ಟದಲ್ಲಿ ಕಂಡುಬರುತ್ತವೆ? ದಿಲ್ವಾರ್ ದೇವಾಲಯಗಳು ದಿಲ್ವಾರ್ ದೇವಾಲಯಗಳು ಈ ಕೆಳಗಿನ ಯಾವ ಬೆಟ್ಟದಲ್ಲಿ ಕಂಡುಬರುತ್ತವೆ? ದಿಲ್ವಾರ್ ದೇವಾಲಯಗಳು ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರ್ತವೆ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಸುಂದರವಾಗಿರುವಂತಹ ದೇವಾಲಯಗಳನ್ನೇ ದಿಲ್ವಾರ್ ದೇವಾಲಯಗಳು ಅಂತೇಳಿ ಕರಿತೀವಿ. ಇದು ಕ್ವಶನ್ ಆಗಿದೆ. ದಿಲ್ವಾರ್ ದೇವಾಲಯಗಳು ಯಾವ ಬೆಟ್ಟದಲ್ಲಿ ಕಂಡು ಬರುತ್ತವೆ ಅಂದ್ರೆ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುತ್ತವೆ. ತೆಹ್ರಿ ಅಣೆಕಟ್ಟು, ಬಾಕ್ರನಂಗಲ್ ಅಣೆಕಟ್ಟು, ಹಿರಾಕುಡ್ಡ ಅಣೆಕಟ್ಟು, ನಾಗಾರ್ಜುನ ಅಣೆಕಟ್ಟು. ಈ ಅಣೆಕಟ್ಟಿನ ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಎನ್ನುವರು, ಬಲದಂಡೆಯ ಕಾಲುವೆಯನ್ನ ಜವಾಹರ್ಲಾಲ್ ನೆಹರು ಕಾಲುವೆ ಎನ್ನುವರು. ಈ ಅಣೆಕಟ್ಟಿನ ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಲದಂಡೆಯ ಕಾಲುವೆಯನ್ನ ಜವಾಹರ್ಲಾಲ್ ನೆಹರು ಕಾಲುವೆ ಎನ್ನುವರು. ಸರಿಯಾದಂತ ಉತ್ತರ ನಾಗಾರ್ಜುನ ಅಣೆಕಟ್ಟು. ನೋಡಿ, ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ನಾಗಾರ್ಜುನ ಅಣೆಕಟ್ಟು. ಆ ನಾಗಾರ್ಜುನ ಅಣೆಕಟ್ಟಿನ ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ, ಬಲದಂಡೆಯ ಕಾಲುವೆಯನ್ನ ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಕರೀತೀವಿ. ಈ ಅಣೆಕಟ್ಟು ಆಂಧ್ರ ಪ್ರದೇಶದ ಶ್ರೀಶೈಲ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಆಂಧ್ರ ಪ್ರದೇಶದ ಶ್ರೀಶೈಲ ಬೆಟ್ಟಗಳಲ್ಲಿ ಕಂಡುಬರುವ ಅಣೆಕಟ್ಟು ಯಾವುದು?
ಆಂಧ್ರ ಪ್ರದೇಶದ ಶ್ರೀಶೈಲ ಬೆಟ್ಟಗಳಲ್ಲಿ ಕಂಡುಬರುವಂತಹ ಅಣೆಕಟ್ಟು ಯಾವುದಂದ್ರ ಸರಿ ಉತ್ತರ ನಾಗಾರ್ಜುನ ಅಣೆಕಟ್ಟು. ನೋಡಿ, ನಾಗಾರ್ಜುನ ಅಣೆಕಟ್ಟಿದೆಯಲ್ಲ, ಇದು ಆಂಧ್ರ ಪ್ರದೇಶದ ಶ್ರೀಶೈಲ ಬೆಟ್ಟಗಳಲ್ಲಿ ಕಂಡುಬರುವ ಅಣೆಕಟ್ಟು. ಪ್ರಸ್ತುತ ಭಾರತ ದೇಶದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಯಾವುದು? ಪ್ರಸ್ತುತ ಭಾರತ ದೇಶದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಯಾವುದು? ಪ್ರಸ್ತುತ ಭಾರತದ ಅತಿ ಎತ್ತರವಾದ ಎರಡನೇ ಅಣೆಕಟ್ಟು ಯಾವುದು ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟು. ಬಾಕ್ರನೇ ಬೇರೆ, ನಂಗಲ್ಲೇ ಬೇರೆ. ಬಾಕ್ರಾ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿದ್ದರೆ, ನಂಗಲ್ ಅನ್ನೋದು ಪಂಜಾಬ್ ರಾಜ್ಯದಲ್ಲಿದೆ. ಬಾಕ್ರಾದಿಂದ ನಂಗಲ್ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದ್ರೆ 13 ಕಿಲೋಮೀಟರ್ ದೂರ ಇದೆ. ಬಾಕ್ರಾ ಅಣೆಕಟ್ಟಿನಿಂದ ನಂಗಲ್ ಅಣೆಕಟ್ಟು 13 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 26 ಮೀಟರ್ ಎತ್ತರವಾಗಿ ನೀರು ಸಂಗ್ರಹ ಮಾಡುವಂತ ಸಾಮರ್ಥ್ಯ ಇದೆ. ಯಾಕಂದ್ರೆ ಬಾಕ್ರಾ ಅಣೆಕಟ್ಟು ಏನಾದ್ರೂ ಒಡೆದ್ರೆ ಸುಮಾರು 4,000 ಹಳ್ಳಿಗಳು ಮುಳುಗಡೆಯಾಗುವಂತ ಸಾಧ್ಯತೆ ಇದೆ ಆ ಭಾಗದಲ್ಲಿ. ಆ ಉದ್ದೇಶಕ್ಕಾಗಿ ಅದಕ್ಕೆ ಸಪೋರ್ಟ್ ಆಗಿ ನಂಗಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ನೋಡಿದಂತ ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ, ಆಧುನಿಕ ಭಾರತದ ನಿಜವಾದ ದೇವಾಲಯಗಳು ಅಂದ್ರೆ ಬೃಹತ್ ಅಣೆಕಟ್ಟುಗಳು ಅಂತ. ಅವರು ಬರೆದಂತ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಮಾತನ್ನು ಹೇಳ್ತಾರೆ. ಆಧುನಿಕ ಭಾರತದ ನೀರಾವರಿ ಯೋಜನೆಯನ್ನ ಆಧುನಿಕ ಭಾರತದ ದೇವಾಲಯ ಎಂದು ಕರೆದವರು ಯಾರು ಅಂದ್ರೆ ಜವಾಹರಲಾಲ್ ನೆಹರು. ಯಾವ ಅಣೆಕಟ್ಟನ್ನ ಗೋವಿಂದ ಸಾಗರ ಅಣೆಕಟ್ಟು ಎಂದು ಕರೆಯುತ್ತಾರೆ? ಯಾವ ಅಣೆಕಟ್ಟನ್ನ ಗೋವಿಂದ ಸಾಗರ ಅಣೆಕಟ್ಟು ಎಂದು ಕರೆಯುತ್ತಾರೆ? ಯಾವ ಅಣೆಕಟ್ಟನ್ನ ಗೋವಿಂದ ಸಾಗರ ಅಣೆಕಟ್ಟು ಎಂದು ಕರೆಯುತ್ತಾರೆ ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟು. ಬಾಕ್ರಾನಂಗಲ್ ಅಣೆಕಟ್ಟನ್ನ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೆದ್ರ. ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ರಿಹಾಂದ್ ಅಣೆಕಟ್ಟು. ಈ ರಿಹಾಂದ್ ಅಣೆಕಟ್ಟನ್ನು ಏನಂತ ಕರೀತಾರೆ ಅಂದ್ರೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಉತ್ತರ ಪ್ರದೇಶದಲ್ಲಿ ಮಿರ್ಜಾಪುರ್ ಜಿಲ್ಲೆಯಲ್ಲಿ ಪಿಪ್ರಿ ಎಂಬ ಸ್ಥಳದಲ್ಲಿ ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು. ರಿಹಾಂದ್ ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಸೋನು ನದಿಯ ಉಪನದಿಯಾಗಿದೆ. ಸೋನು ಯಾವ ನದಿಯ ಉಪನದಿ ಅಂದ್ರೆ ಗಂಗಾ ನದಿಯ ಉಪನದಿ. ನೋಡಿ, ಗಂಗಾ ನದಿಯ ಉಪನದಿ ಸೋನು. ಸೋನು ನದಿಯ ಉಪನದಿ ರಿಹಾಂದ್. ಈ ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಓಕೆ, ನಾವು ಕಳೆದ ಕ್ಲಾಸ್ನಲ್ಲಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ 1ನೇ ಚಾಪ್ಟರ್ ಅನ್ನು ಡಿಸ್ಕಸ್ ಮಾಡಿದ್ದೆವು. ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ 1ನೇ ಅಧ್ಯಾಯವನ್ನು ನಾವು ಡಿಸ್ಕಸ್ ಮಾಡಿದ್ದೆವು. ನಮ್ಮ ಭಾರತ ದೇಶ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಶ್ವದ ಒಟ್ಟು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರ 7ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 2ನೇ ಸ್ಥಾನದಲ್ಲಿದೆ. ಜನಸಂಖ್ಯೆಯಲ್ಲಿ 2ನೇ ಸ್ಥಾನ, ವಿಸ್ತೀರ್ಣದಲ್ಲಿ 7ನೇ ಸ್ಥಾನ. ಸಾರಿ, ಈ ಪ್ರೆಸೆಂಟ್ ನೋಡಿದಾಗ 1ನೇ ಸ್ಥಾನಕ್ಕೆ ಬಂದಿದೆ, ಜಗತ್ತಿನ ನಂಬರ್ 1 ದೇಶ. ಬಟ್ 2011ರ ಜನಗಣತಿಯನ್ನು ಪರಿಗಣಿಸಿದ್ರೆ 2ನೇ ಸ್ಥಾನ. ಪ್ರೆಸೆಂಟ್ 142 ಕೋಟಿ ಜನಸಂಖ್ಯೆ. 2011ರ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 121,93,422 ಜನಸಂಖ್ಯೆ. 121,93,422 ಕೋಟಿ ಜನಸಂಖ್ಯೆ. ಪ್ರಸ್ತುತ 142 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ದೇಶ ಅಂತ ಗುರುತಿಸ್ತೀವಿ.
ಮಧ್ಯಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸೋಯಾಬೀನ್ ಉತ್ಪಾದನೆ ಮಾಡುವಂತ ರೈಟ್ ಮಧ್ಯಪ್ರದೇಶ ನೋಡಿ. ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವಂತ ರಾಜ್ಯ ಅಂದ್ರೆ ಮಧ್ಯಪ್ರದೇಶ್. ಸೋಯಾಬೀನಿಗೆ ಅತ್ಯಂತ ಪ್ರಮುಖವಾಗಿರುವಂತ ರಾಜ್ಯ.